ಸ್ನೇಹಿತರೆ, ಇವತ್ತಿನ ವಿಷಯ ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಬಗ್ಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಈ ಸಾಮ್ರಾಜ್ಯವು ಮಹಮ್ಮದೀಯರ ದಾಳಿಯ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಲು ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡಿತ್ತು. ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕೆಲವು ಮೂಲದವರು, ಕೆಲವು ಕನ್ನಡ ಮೂಲದವರು, ಕೆಲವೊಬ್ಬರು ಇತಿಹಾಸಕಾರರು ತೆಲುಗು ಮೂಲದವರು, ಇನ್ನೂ ಕೆಲವು ಇತಿಹಾಸಕಾರರು ಕಪಿಲ ಮೂಲದವರೆಂದು ಹೇಳಲಾಗಿದೆ. ಸ್ನೇಹಿತರೆ, ಇಲ್ಲಿ ತೆಲುಗು ಮೂಲದವರು ಇತಿಹಾಸಕಾರರು ಯಾರು ಹೇಳಿದರೆ ನೋಡೋಣ ಬನ್ನಿ. ಡಾಕ್ಟರ್ ಎನ್ ವೆಂಕಟರಮಣಯ್ಯ, ಕೆ.ಎ. ನೀಲಕಂಠ ಶಾಸ್ತ್ರಿ, ಪ್ರೊಫೆಸರ್ ಸೂರ್ಯನಾರಾಯಣ ರಾವ್ ಈ ಸಿದ್ಧಾಂತವನ್ನು ವಾದಕರಾಗಿದ್ದಾರೆ. ಸ್ನೇಹಿತರೆ, ಇವರು ತೆಲುಗು ಮೂಲದವರೆಂದು ಹೇಳಲಾಗಿದೆ. ಇಸಾಮಿ ಜಿಯಾವುದ್ದೀನ್ ಬರಾನಿ ಸೇವೆಲರು ಹರಿಹರ ಮತ್ತು ಬುಕ್ಕರು ಆಂಧ್ರದಿಂದ ಬಂದವರೆಂದು ಹೇಳಲಾಗಿದೆ. ನೋಡಿ, ಇಂಪಾರ್ಟೆಂಟು. ಇಸಾಮಿ ಮತ್ತು ಜಿಯಾವುದ್ದೀನ್ ಬರಾನಿ ಸೇವೆಲರು ಹರಿಹರ ಮತ್ತು ಬುಕ್ಕರು ಯಾವ ಪ್ರಾಂತ್ಯದಿಂದ ಬಂದಿದ್ದಾರೆ ಅಂತ ಹೇಳಿದರೆ ಆಂಧ್ರದಿಂದ ಬಂದಿದ್ದವರು ಎಂದು ಹೇಳಲಾಗಿದೆ. ಅವರು ವಾರಂಗಲಿನ ಕಾಕತೀಯರ ಅರಸ ಪ್ರತಾಪರುದ್ರನ ಆಸ್ಥಾನದಲ್ಲಿ ಸೇನಾಧಿಕಾರಿಗಳಾಗಿದ್ದರೆಂದು ಹೇಳಲಾಗಿದೆ. ನೋಡಿ, ಇಲ್ಲಿ ಇಸಾಮಿ ಮತ್ತು ಜಿಯಾವುದ್ದೀನ್ ಬರಾನಿ ಮತ್ತು ಸೇವೆಲ ಹರಿಹರರು ಬುಕ್ಕರು ಆಂಧ್ರದಿಂದ ಬಂದಿದ್ದಾರೆ. ಅವರು ವಾರಂಗಲಿನ ಕಾಕತೀಯರ ಅಂದರೆ ಆಂಧ್ರ ಪ್ರದೇಶದ ವಾರಂಗಲಿನ ಕಾಕತೀಯರ ಅರಸ ಪ್ರತಾಪರುದ್ರನ ಆಸ್ಥಾನದಲ್ಲಿ ಸೇನಾಧಿಕಾರಿಗಳಾಗಿದ್ದರೆಂದು ಹೇಳಲಾಗಿದೆ. ಇನ್ನು ಕೆಲವು ಇತಿಹಾಸ ತಜ್ಞರು ಯಾವ ರೀತಿ ಹೇಳ್ತಾರಪ್ಪ ಅಂದರೆ, ಇವರು ಕಪಿಲ ಮೂಲದವರು ಎಂದು ವರ್ಣಿಸಲಾಗಿದೆ. ಅಂದರೆ ಇಬನ್ ಬಟೂಟ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರ ಅಂದರೆ ಹರಿಹರ ಬುಕ್ಕರ ತಂದೆ ಯಾರಪ್ಪ ಅಂದರೆ ಸಂಗಮ. ಈ ಸಂಗಮ ಆನೆಗುಂದಿಯ ಕಪಿಲಿ ಆಸ್ಥಾನದಲ್ಲಿ ಅವನ ಮಕ್ಕಳೇ ಹರಿಹರ ಮತ್ತು ಬುಕ್ಕ. ಮೊಹಮ್ಮದ್ ಬಿನ್ ತುಘಲಕ್ನ ಸಂಗಮನನ್ನು ಕೊಂದು ಅವನ ಮಕ್ಕಳನ್ನು ದೆಹಲಿಗೆ ಕೊಂಡೊಯ್ದು ತನ್ನ ಪ್ರತಿನಿಧಿಗಳಾಗಿ ಪುನಃ ಕಪಿಲಿಗೆ ಕಳುಹಿಸಿದಾಗ ವಿಜಯನಗರ ಸಾಮ್ರಾಜ್ಯ ನಿರ್ಮಿಸಲಾಗಿದೆ ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಇನ್ನು ಕೆಲವು ಇತಿಹಾಸಕಾರರು ಕನ್ನಡದ ಮೂಲದವರೆಂದು ವಾದ ಮಾಡಲಾಗಿದೆ. ಸ್ನೇಹಿತರೆ, ಈ ವಾದವನ್ನು ಮಂಡಿಸಿದವರು ಫಾದರ್ ಹ್ಯಾರಸ್, ಬಿ.ಎ. ಸಾಲತೊರೆ ಮತ್ತು ಬಿ.ಪಿ. ದೇಸಾಯಿ ಅಂತೂ ಹೇಳಲಾಗಿದೆ. ಹೊಯ್ಸಳರ ಸಾಮ್ರಾಜ್ಯದ ಕೊನೆಯ ಅರಸ ಅಂತ ಹೇಳಬಹುದು. ಹೊಯ್ಸಳರ ಸಾಮ್ರಾಜ್ಯದ ಕೊನೆಯ ಅರಸ ಮತ್ತು ಪ್ರಸಿದ್ಧ ಅರಸ ಅಂತ ಹೇಳಬಹುದು. ಮೂರನೇ ಬಲ್ಲಾಳನ ಸೋದರಾಳಿಯನಾದ ಬಲ್ಲಪ್ಪನ ದಂಡನಾಯಕನ ಹರಿಹರನ ಮಗಳನ್ನು ವಿವಾಹವಾಗಿದ್ದನೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಶೃಂಗೇರಿ ಶಾಸನದ ಪ್ರಕಾರ ಹರಿಹರನ ವಿದೇಶಿಯರ ದಾಳಿಯನ್ನು ಹಿಮ್ಮೆಟ್ಟಿಸಿ ವಿಜಯೋತ್ಸವವನ್ನು ಆಚರಿಸಲು ಶೃಂಗೇರಿ ಭೇಟಿ ನೀಡಿದ್ದನ್ನು ಆಗ ಶೃಂಗೇರಿ ಸ್ವಾಮಿಗಳಾದ ಭಾರತ ತೀರ್ಥರಿಗೆ ದಾನ ಧರ್ಮ ನೀಡಿದರೆಂದು ತಿಳಿಸಲಾಗಿದೆ. ಇಲ್ಲಿ ನೀವು ನೋಡಬಹುದು, ಗಂಗಾದೇವಿ ಬುಕ್ಕನನ್ನು ಕರ್ನಾಟಕದ ಕುಲ ಕೀರ್ತಿ ಎಂದಿದ್ದಾಳೆ. ಮತ್ತು ಅದೇ ರೀತಿ ಪೆರಿಸ್ತಾ ವಿಜಯನಗರದ ಅರಸರನ್ನು ಕರ್ನಾಟಕದ ರಾಯರೆಂದೇ ವರ್ಣಿಸಲಾಗಿದೆ. ಅದು ಒಬ್ಬ ಪ್ರಸಿದ್ಧ ತೆಲುಗು ಕವಿ ಎಂದರೆ ಪೆದ್ದಣ್ಣ ಕೃಷ್ಣದೇವರಾಯನು ಕನ್ನಡದ ರಾಜ ರಮಣ ಎಂದು ವರ್ಣಿಸಲಾಗಿದೆ. ನೋಡಿ, ರಾಜ ರಮಣ ಎಂದು ವರ್ಣಿಸಲಾಗಿದೆ. ವಿಜಯನಗರ ಅರಸರನ್ನು ತಮ್ಮನ್ನು ಕರ್ನಾಟಕದ ಸಿಂಹಾಸನೇಶ್ವರರೆಂದು ಕರೆದುಕೊಂಡಿದ್ದಾರೆ. ಅದೇ ರೀತಿ ಸಂಗಮ ಸೋದರರ ಆರಾಧ್ಯ ದೇವರು ಬೇಲೂರಿನ ಚೆನ್ನಕೇಶವ ದೇವಾಲಯ ಮತ್ತು ಹಂಪಿಯ ವಿರೂಪಾಕ್ಷ ಇವರ ಮನೆಯ ದೇವರು ಎಂದು ವರ್ಣಿಸಲಾಗಿದೆ. ಸ್ನೇಹಿತರೆ, ಇಲ್ಲಿ ಅದೇ ರೀತಿ ಇತರೆ ಭಾಷೆ ಶಾಸನಗಳು ಸಹ ಈ ಅರಸರನ್ನು ಶ್ರೀ ವಿರೂಪಾಕ್ಷ ಎಂದೇ ಸಹಿ ಹಾಕಿದ್ದಾರೆ. ಈ ಮೇಲಿನ ಆಧಾರಗಳು ಇವರು ಕನ್ನಡ ಮೂಲದವರೆಂಬ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಕೆಲವು ರಾಜಕೀಯ ಇತಿಹಾಸ ನೋಡೋಣ ಬನ್ನಿ. ಮಹಮ್ಮದೀಯರ ದಾಳಿಗಳ ವಿರುದ್ಧ ಅಂದರೆ ವಿಜಯನಗರ ಸಾಮ್ರಾಜ್ಯ ಮಹಮ್ಮದೀಯರ ದಾಳಿಗಳ ವಿರುದ್ಧ ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವ ಸಲುವಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೊಂಡಿತ್ತು. ನಿಮಗೆಲ್ಲ ಗೊತ್ತಿದೆ, ಮಹಮ್ಮದೀಯರ ದಾಳಿಗೋಸ್ಕರ ಹಿಂದೂ ಧರ್ಮ ಅವನತಿರಿದ್ದಾಗ ಈ ವಿಜಯನಗರ ಸಾಮ್ರಾಜ್ಯ ಮತ್ತು ಹಿಂದೂ ಧರ್ಮದ ಸಂಸ್ಕೃತಿಯನ್ನು ರಕ್ಷಿಸುವ ಸಲುವಾಗಿ ಈ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. 1336 ಏಪ್ರಿಲ್ 18ರಂದು ಹಕ್ಕ ಮತ್ತು ಬುಕ್ಕರಾಯ ಎಂಬ ಸೋದರರು ಗುರು ವಿದ್ಯಾರಣ್ಯರ ಮಾರ್ಗದರ್ಶನದೊಂದಿಗೆ ತುಂಗಾಭದ್ರಾ ನದಿಯ ದಂಡೆಯ ಮೇಲೆ ವಿಜಯನಗರ ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದ್ದರು. ಈ ವಿಜಯನಗರ ಸಾಮ್ರಾಜ್ಯದ ಲಾಂಛನ ವರಹ ಆಗಿದೆ. ಸ್ನೇಹಿತರೆ, ವಿದ್ಯಾರಣ್ಯರು ಇವರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣವಾದ ಗುರುಗಳಂತೆ ಹೇಳಬಹುದು. ಇವರ ಇನ್ನಿತರ ಹೆಸರುಗಳೆಂದರೆ ಮಾಧವಾಚಾರ್ಯ ಹಾಗೂ ಕಾಶಿ ವಿಶಾಲ ಕ್ರಿಯಾಶಕ್ತಿ ಶೃಂಗೇರಿ ಶಾರದಾ ಪೀಠದ ಗುರುಗಳಾಗಿದ್ದರು. ಇವರು ರಚಿಸಿದ ಪ್ರಮುಖ ಕೃತಿಗಳೆಂದರೆ ಸರ್ವದರ್ಶನ ಸಂಗ್ರಹ, ರಾಜಕಾಲ ನಿರ್ಣಯ, ಶಂಕರ ವಿಜಯ, ಅನುಭೂತಿ ಪ್ರಕಾಶ, ಪರಾಶರ ಮಾಧವ ವಿಜಯ. ವಿಜಯನಗರ ಸಾಮ್ರಾಜ್ಯದಲ್ಲಿ 4 ರಾಜವಂಶಗಳು ಆಳ್ವಿಕೆ ನಡೆಸಿದವು. 1ನೇ ಸಾಮ್ರಾಜ್ಯ ಅಂದರೆ ಸಂಗಮ ವಂಶ. ಈ ಸಂಗಮ ವಂಶ ಶಾಲಿವನಿಶಕ್ಕೆ 1330ರಿಂದ ಶಾಲಿವನಿಶಕ್ಕೆ 1485ರವರೆಗೆ ಇವರ ರಾಜಧಾನಿ ಅಂದರೆ ಆನೆಗುಂದಿಯ ಹಂಪೆಯಲ್ಲಿ ಇವರ ರಾಜಧಾನಿ ಇತ್ತು. ಸಂಗಮ ವಂಶದ ರಾಜಧಾನಿ ಅಂದರೆ ಹಂಪಿ.
ಸಾಳುವ ವಂಶ ಶಾಲಿವನೇಶಕ್ಕೆ 1485ರಿಂದ 1503ರವರೆಗೆ ಆಳ್ವಿಕೆ ನಡೆಸಿತು. ಇವರ ರಾಜಧಾನಿ ಹಂಪೆ ಆಗಿತ್ತು. ಹಂಪಿ. ತುಳು ವಂಶದ ಅಂದರೆ ಶಾಲಿವನೇಶಕ್ಕೆ 1503ರಿಂದ 1565ರವರೆಗೆ ಇವರು ಸಹ ರಾಜಧಾನಿ ಹಂಪೆ ಆಗಿತ್ತು. ಸ್ನೇಹಿತರೆ, ಅರವೀಡ್ ರಾಜ್ಯ ಅಂದರೆ ಕೊನೆಯ ಮನೆತನ ಅಂತ ಹೇಳ್ಬೋದು. ಶಾಲಿವನೇಶಕ್ಕೆ 1565ರಿಂದ 1646ರವರೆಗೆ ಪೆನ್ನಗೊಂಡ, ಚಂದ್ರಗಿರಿ, ವೆಲ್ಲೂರು ಇವರ ರಾಜಧಾನಿಯಾಗಿತ್ತು. ಇದು ಬಹಳ ಇಂಪಾರ್ಟೆಂಟು. ಪೆನ್ನಗೊಂಡ, ಚಂದ್ರಗಿರಿ, ವೆಲ್ಲೂರು ಯಾರ ಮನೆತನದ ಅಂದರೆ ಸಂಗಮ ಅಂದರೆ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಒಂದು ಮನೆತನ ಅರವೀಡ್ ವಂಶದ ಮನೆತನಗಳಾಗಿದ್ದವು. ಈ ಮನೆತನದ ಸ್ಥಾಪಕ ಹರಿಹರನ ತಂದೆ ಹೆಸರು ಸಂಗಮನಾದ್ದರಿಂದ ಈ ಮನೆತನಕ್ಕೆ ಸಂಗಮ ಮನೆತನ ಎಂದು ಹೆಸರು ಕರೆಯಲಾಗಿದೆ. ಅಂದರೆ ಸಂಗಮ ಮನೆತನ ವಿಜಯನಗರ ಸಾಮ್ರಾಜ್ಯದಲ್ಲಿ ಮೊದಲ ಮನೆತನ ಅಂತ ಹೇಳ್ತೀವಿ. ಈ ಮನೆತನಕ್ಕೆ ಸಂಗಮ ಅಂತ ಯಾಕೆ ಹೆಸರು ಬರ್ತಪ್ಪ ಅಂದರೆ ಹರಿಹರ ಮತ್ತು ಬುಕ್ಕರಾಯನ ತಂದೆಯಾದ ಸಂಗಮ. ಈ ಸಂಗಮ ಅಂತಿದ್ದಕ್ಕೋಸ್ಕರ ಅವರ ತಂದೆಯ ಹೆಸರಿನ ಮೇಲೆ ಈ ಸಾಮ್ರಾಜ್ಯ ಅಂದರೆ ಮೊದಲೇ ಮನೆತನ ಸ್ಥಾಪನೆ ಆಗುತ್ತೆ. ಸ್ನೇಹಿತರೆ, ಇಲ್ಲಿ 1ನೇ ಹರಿಹರ, ಈ 1ನೇ ಹರಿಹರ 1330ರಿಂದ 1356ರವರೆಗೆ ಆಳ್ವಿಕೆ ಮಾಡಿರ್ತಾರೆ. ಅಂದರೆ ಸಂಗಮ ಹಾಗೂ ಮಾನಕಂಬಿಯ ದಂಪತಿಯ ಮಗನಾದ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ಈ 1ನೇ ಹರಿಹರನಿಗೆ ಇದ್ದ ಬಿರುದುಗಳೆಂದರೆ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ, ಹರಿರಾಯರ ವಿಭಂಡ, ಭಾಷೆಗೆ ತಪ್ಪುವ ರಾಯರ ಗಂಡ ಮತ್ತು ಪಿಲ್ಲೂರು ಶಾಸನದ ಪ್ರಕಾರ ಈತ ಪಂಪ ಕ್ಷೇತ್ರದ ಪಂಕದ ಕುಂಜರಕೊಂಡ ಅಥವಾ ಆನೆಗುಂದಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದನೆಂದು ಹೇಳಲಾಗಿದೆ. ಆರಂಭದಲ್ಲಿ ಇವರು ಹೊಯ್ಸಳರ ಮಾಂಡಲಿಕನಾಗಿದ್ದನು. ಈತ ಹೊಯ್ಸಳ 4ನೇ ವಿರೂಪಾಕ್ಷ ಬಲ್ಲಾಳನ ಮರಣದ ನಂತರ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿಕೊಂಡನು. ನಿಮಗೆ ನೇರ ಕ್ವೆಶ್ಚನ್ ಕೇಳ್ತಾರೆ, 1ನೇ ಹರಿಹರ ಯಾವ ಅಂದರೆ ಹೊಯ್ಸಳ ಸಾಮ್ರಾಜ್ಯದ ಯಾವ ರಾಜ ನಂತರ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದನಪ್ಪ ಅಂದರೆ ವಿರೂಪಾಕ್ಷ ಬಲ್ಲಾಳನ ಮರಣದ ನಂತರ ಇವರು ಸ್ವತಂತ್ರವಾಗಿ 1ನೇ ಹರಿಹರ ಆಳ್ವಿಕೆ ಮಾಡಿರ್ತಾನೆ. ಇವನ ಆಳ್ವಿಕೆ ಕಾಲದಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾ ಶಾಲಿವನೇಶಕ್ಕೆ 1342ರಲ್ಲಿ ಬಹುಮನಿ ಸಾಮ್ರಾಜ್ಯವನ್ನೇ ಸ್ಥಾಪನೆಗೊಂಡಿತ್ತು. ತನ್ನ ದಂಡನಾಯಕನಾದ ಮುಬಾರಕ್ ಖಾನನ್ನು ಹರಿಹರನ ಮೇಲೆ ದಾಳಿಗೆ ಕಳುಹಿಸಿರುವುದರೊಂದಿಗೆ ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವೆ ಸಂಘರ್ಷ ಪ್ರಾರಂಭಗೊಂಡಿತ್ತು. ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯ ಎರಡು ಪ್ರಮುಖ ಸಾಮ್ರಾಜ್ಯಗಳು. ಈ ಸಮಕಾಲೀನ ಸಾಮ್ರಾಜ್ಯಗಳ ಮಧ್ಯೆ ಯುದ್ಧ ಯಾವಾಗಲೂ ನಡೀತಾನೆ ಇರುತ್ತೆ. ಸ್ನೇಹಿತರೆ, ಈ ಯುದ್ಧದ ಬಗ್ಗೆ ಮುಂದಿನ ಒಂದು ತರಗತಿಯಲ್ಲಿ ಸಹ ನೋಡೋಣ. ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೋಡ್ತಿದ್ದೀವಿ. ಬಹುಮನಿ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ನಡುವೆ ಸಂಘರ್ಷ ಪ್ರಾರಂಭವಾಯಿತು. 1340ರಲ್ಲಿ ವಿಜಯೋತ್ಸವವನ್ನು ಆಚರಿಸುವ ತನ್ನ ಸಹೋದರರೊಂದಿಗೆ ಶೃಂಗೇರಿಗೆ ತೆರಳಿ ಗುರುಗಳಾದ ಭಾರತೀ ವಿದ್ಯಾನಂತರಿಗೆ ದಾನದತ್ತಿಯನ್ನು ನೀಡಿದರು. ಈತ ಬಾರಕೂರು ಮತ್ತು ಗುತ್ತಿ ಕೋಟೆಗಳನ್ನು ನಿರ್ಮಿಸಿ ಉದಯಗಿರಿ ಮತ್ತು ಬಾದಾಮಿ ಕೋಟೆಗಳನ್ನೇ ಬಲಗೊಳಿಸಿದ್ದರು ಎಂದು ಹೇಳಲಾಗಿದೆ. ಇವನ ಸಹೋದರರಾದ ಕಂಪಣನು ಉದಯಗಿರಿಯಲ್ಲಿ, ಬುಕ್ಕರಾಯ ದ್ವಾರಸಮುದ್ರದಲ್ಲಿ, ಮಾರಪ್ಪ ಚಂದ್ರಗಿರಿಯಲ್ಲಿ, ಮುದ್ದಪ್ಪ ಮುಳುಬಾಗಿಲಲ್ಲಿ ಪ್ರಾಂತ್ಯದಲ್ಲಿ ಪ್ರಾಂತ್ಯಾಧಿಕಾರಿಗೆ ಆಳ್ವಿಕೆ ಮಾಡಿದ್ದರು. ಈತ 20ರಿಂದ 40 ಹಳ್ಳಿಗಳನ್ನು ಒಟ್ಟುಗೂಡಿಸಿ ಸ್ಥಳ ವಿಭಾಗಿಸಿ ಸ್ಥಳ ಕರ್ಮಣರೆಂಬ ಅಧಿಕಾರಿಗಳನ್ನು ನಿರ್ಮಿಸಿದನು. ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ, ಸ್ಥಳ ಎಂಬುದು ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರಬೇಕು. 20ರಿಂದ 40 ಹಳ್ಳಿಗಳನ್ನು ಒಟ್ಟುಗೂಡಿಸಿ ಅದಕ್ಕೇನಪ್ಪ ಅಂದರೆ ವಿಭಾಗಿಸಿ ಆ ವಿಭಾಗಕ್ಕೆ ಏನಾಗುತ್ತೆ ಸ್ಥಳ ಅಂತ ಕರೀತಾರೆ. ಈ ಸ್ಥಳಕ್ಕೆ ಕರ್ಮಣರೆಂಬ ಅಧಿಕಾರಿಗಳನ್ನು ನೇಮಕ ಮಾಡ್ತಾರೆ ನೋಡಿ. ಅಂದರೆ ಸ್ಥಳಕ್ಕೆ ಯಾರನ್ನು ನೋಡ್ಕೊಳ್ಳೋಕೆ ಯಾವ ಅಧಿಕಾರಿ ಅಂದರೆ ಕರ್ಮಣರೆಂಬ ಅಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ. ಈ 1ನೇ ಬುಕ್ಕರಾಯ 1ನೇ ಹರಿಹರನಿಗೆ ಪುತ್ರ ಸಂತಾನ ಇಲ್ಲವಾದ್ದರಿಂದ ತನ್ನ ಉತ್ತರಾಧಿಕಾರಿಯಾಗಿ ಸಾಮ್ರಾಜ್ಯ ಸ್ಥಾಪಿಸುವಲ್ಲಿ ಸಹಾಯಕನಾಗಿದ್ದ ಹಾಗೂ ದ್ವಾರ ಸಮುದ್ರದ ಪ್ರಾಂತ್ಯಾಧಿಕಾರಿಯಾಗಿದ್ದ ಸಹೋದರ ಬುಕ್ಕರಾಯ ಅಧಿಕಾರಕ್ಕೆ ಬಂದನು. ಅಂದರೆ 1ನೇ ಹರಿಹರನಿಗೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ತನ್ನ ಸಹೋದರನಾದ 1ನೇ ಬುಕ್ಕರಾಯನಿಗೆ ಅಧಿಕಾರಕ್ಕೆ ತಂದಿರ್ತಾನೆ. ಸ್ನೇಹಿತರೆ, ಈ ಹರಿಹರನ ಕಾಲದಲ್ಲಿ ದ್ವಾರ ಸಮುದ್ರದ ಪ್ರಾಂತ್ಯಾಧಿಕಾರಿ ಯಾರ್ಯಾಗಿರ್ತಾರಪ್ಪ ಅಂದರೆ 1ನೇ ಬುಕ್ಕರಾಯ ಆಗಿರ್ತಾನೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಾನೆ ನೋಡ್ರಿ. ಈ 1ನೇ ಬುಕ್ಕರಾಯನ ಸೈನಿಕ ಸಾಧನೆ, ಈತನ ಅಧಿಕಾರಕ್ಕೆ ಬಂದ ನಂತರ ದಕ್ಷಿಣದ ಮೇಲಿನ ದಾಳಿಗೆ ತನ್ನ ಮಗನ ವಿರೂಪಾಕ್ಷನನ್ನು ನೇಮಿಸಿದನು. ಈತನಿಗೆ ಪ್ರಾಂತ್ಯಾಧಿಕಾರಿಯಾದ ಸಾಳುವ ಮಂಗು ಮತ್ತು ಮಂತ್ರಿ ಗೋಪಣರು ನೆರವಾದರು. ಕೊಂಡವೀಡಿನ ರೆಡ್ಡಿಗಳನ್ನು ಸೋಲಿಸಿ ಪೆನಗೊಂಡೆಯನ್ನು ಗೆದ್ದನು. ಈತ ತಮ್ಮ ವಿರುದ್ಧ ದಂಗೆ ಎದ್ದ ಆರ್ಕಾಟಿನ ರಾಜ ಗಂಭೀರ ರಾಜ ಎಂತಲೂ ಕರೆಯುತ್ತಿದ್ದರು. ಸುಬ್ಬುವರಾಯರನ್ನು ಸೋಲಿಸಿ ಆ ಪ್ರದೇಶವನ್ನೇ ವಶಪಡಿಸಿಕೊಂಡನು. ಮಧುರೈ ಸುಲ್ತಾನ್ ಫಕ್ರುದ್ದೀನ್ ಮುಬಹರ್ ಶಾ ವೇದಾಂತ ದೇಶಿಕರಿಗೆ ಕಿರುಕುಳ ನೀಡುತ್ತಿರೆಂದು ವೇದಾಂತ ದೇಶಿಕರು ಶ್ರೀರಂಗನ ವಿಗ್ರಹದೊಂದಿಗೆ ತಿರುಪತಿಗೆ ಓಡಿ ಹೋಗಿದ್ದನು. ಆಗ ದಾಳಿ ಮಾಡಿದ ಕಂಪಣರಾಯ ಸುಲ್ತಾನನು ಸಂಪೂರ್ಣವಾಗಿ ಸೋಲಿಸಿ ಮಧುರೈಯನ್ನು ಗೆದ್ದು ವೇದಾಂತ ದೇಶಿಕರನ್ನು ಹಿಂದಕ್ಕೆ ಕರೆಸಿ ಶ್ರೀರಂಗನ ವಿಗ್ರಹ ಮಧುರೈಯಲ್ಲಿ ನೆಲೆಸುವಂತೆ ಮಾಡಿದರು. ಆಗ ಕಂಪಣನನ್ನು ತಮಿಳುನಾಡಿನ ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಲಾಯಿತು.
ತನ್ನ ಪತಿ ಸೈನಿಕನ ಸಾಧನೆ ಕುರಿತು ಕಂಪನನ ಪತ್ನಿಯಾದ ಗಂಗಾದೇವಿ ಮಧುರೈ ವಿಜಯ